ಫೇಶಿಯಲ್ಗೆ ನಾವು ಯೂಸ್ ಮಾಡುವಾಗ ಸ್ಟೀಮರ್ನ ಯೂಸ್ ಮಾಡ್ತೀವಿ. ಇದು ಓಝನ್ ಅಂತ ಬರುತ್ತೆ ವೇಪರು, ಮತ್ತು ವೇಪರ್ ಅಂತ ಓಝನ್ ಅಂತ ಇರುತ್ತೆ. ಓಕೆನಾ? ನಾನು ಏನೇ ಫಸ್ಟು ಈಗ ಸ್ಟೂಡೆಂಟ್ಸು ಕಲಿಯುವಾಗ ಫೇಶಿಯಲ್ ಸ್ಟೆಪ್ಸು ಅದಿದು ಅಂತ ತೋರಿಸ್ತಾ ಇರ್ತಾರೆ. ಬಟ್ ನಾವು ಮಿಷಿನ್ ಹೆಂಗೆ ಆಪ್ರೇಟ್ ಮಾಡಬೇಕು ಅಂತ ಯಾರು ಹೇಳ್ಕೊಟ್ಟಿರಲ್ಲ. ಜಸ್ಟ್ ಸ್ಟೀಮರ್ ಅಂತ ತೋರಿಸಿರ್ತಾರೆ, ಸ್ಟೀಮರ್ ಅಂತ ಮಾಡ್ತಾ ಇರ್ತಾರೆ. ಬಟ್ ನಾವು ಫಸ್ಟು ಏನಿದು ಮಿಷಿನ್ ಹೆಂಗೆ ಆಪ್ರೇಟ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಬೇಕು. ಈಗ ಇಲ್ಲಿ ಇದೆಯಲ್ಲ, ಇಲ್ಲಿ ರೆಡ್ ಮಾರ್ಕು, ಹಾಂ, ಇದೇ ನಾವು ಪ್ಯೂರ್ ಡಿಸ್ಟಿಲ್ ವಾಟರ್ ಹಾಕ್ತೀವಿ. ಎಲ್ಲಿಂದ? ಈ ಕಡೆಯಿಂದ, ಇಲ್ಲಿಂದ ಹಾಕ್ಬೋದು. ಇಲ್ಲ ಅಂದರೆ ಈ ಥರ ರಿಮೂವ್ ಮಾಡಬೇಕು. ರಿಮೂವ್ ಆಯಿತಾ? ಓಕೆನಾ? ಈ ವಾಟರ್ ನಾವು ಚೇಂಜ್ ಮಾಡ್ತಾ ಇರಬೇಕು. ಫ್ರೆಶ್ ವಾಟರ್ ನಾವು ಹಾಕ್ಕೊಬೇಕು. ಓಕೆ, ಇದು ಆಲ್ರೆಡಿ ಹಾಕಿದ್ದೀನಿ ಅವಾಗೆ. ಈಗ ಮತ್ತೆ ಇದನ್ನು ಹೆಂಗೆ ಫಿಲ್ ಮಾಡ್ಕೊಳೋದು, ಫುಲ್ ಇಲ್ಲಿ ಗಂಟ ನಾವು ಇದು ಮಾಡ್ಕೊಬೇಕು ವಾಟರು. ಇದಕ್ಕಿಂತ ಜಾಸ್ತಿನೂ ಮಾಡಬಾರ್ದು, ಮತ್ತು ಇದಕ್ಕಿಂತ ಈ ಲೈನ್ಗಿಂತ ಕಮ್ಮಿನೂ ಆಗಬಾರ್ದು ವಾಟರು. ಇಲ್ಲಾಂದರೆ ಏನಾಗುತ್ತೆ, ಇದು ಕಾಯಿಲ್ ಇದೆಯಲ್ಲ ಫುಲ್ ಹೀಟಾಗಿ ಇದು ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿ ಆಮೇಲೆ ಸುಮ್ಮನೆ ನಾವೇ ಹೊಸದು ತೊಗೊಂಬರ್ಬೇಕು, ಇಲ್ಲ ಅಂದರೆ ಫಿಟ್ ಮಾಡ್ಕೊಬೇಕು. ಗೊತ್ತಾಯ್ತಾ ಇದು ಹೆಂಗೆ ಟೈಟಾಗಿ ಫಿಟ್ ಮಾಡ್ಕೊಬೇಕಂತ? ಫಿಟ್ ಮಾಡ್ಕೊಬೇಕು. ಸ್ಟೀಮರ್ ಕೊಡುವಾಗ ಇದು ನೋಡ್ಕೊಬೇಕಪ್ಪ, ಲೈನು ಇದಕ್ಕಿಂತ ಕೆಳಗಡೆ ನೀರು ಆಗಬಾರ್ದು ಕಮ್ಮಿ. ಆದರೆ ಈ ಕಾಯಿಲ್ ಹೀಟ್ ಆಗಿಬಿಟ್ಟು ಗ್ಲಾಸೇ ಬ್ಲಾಸ್ಟ್ ಆಗೋ ಚಾನ್ಸಸ್ ಉಂಟು. ಸೊ ನಾವು ಪ್ರತಿ ಒಂದು ಫೇಶಿಯಲ್ಗೆ ನಾವು ಚೆಕ್ ಮಾಡ್ಕೊಬೇಕು ವಾಟರು.